ಜಿಲ್ಲೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಜಯಂತಿ ಅದ್ದೂರಿಯಾಗಿ ಆಚರಿಸಲಾಯಿತು. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ನಗರಸಭೆ ಸಹಯೋಗದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ನಗರಸಭೆ ಆವರಣದ ಅಂಬೇಡ್ಕರ್ ಪುತ್ಥಳಿಗೆ ಸಚಿವ ಎಚ್.ಕೆ. ಪಾಟೀಲ್ ಮಾಲಾರ್ಪಣೆ ಮಾಡಿದರು. ನಂತರ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಭಾವಚಿತ್ರ ರಥಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಮೆರವಣಿಗೆಯಲ್ಲಿ ಸರ್ಕಾರಿ ನೌಕರರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಮಾಜಿ ಸೈನಿಕರು, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ಅನೇಕ ದಲಿತ ಪರ ಸಂಘಟನೆಗಳು ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳ ಕಾರ್ಯಕರ್ತರು, ಸಾರ್ವಜನಿಕರು ಭಾಗವಹಿಸಿದ್ದರು. ನಗರಸಭೆ ಆವರಣದಿಂದ ರಿಂಗ್ ರೋಡ್ ಬಳಿ ಇರುವ ಅಂಬೇಡ್ಕರ್ ಭವನವರೆಗೆ ಭವ್ಯ ಮೆರವಣಿಗೆ ನಡೆಯಿತು. ನಂತರ ಸಚಿವ ಎಚ್.ಕೆ. ಪಾಟೀಲ್ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಈ ಬಾರಿ ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣ, ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಅಂಬೇಡ್ಕರ್ ಸಂವಿಧಾನದಂತೆ ದೇಶದ ಜನ ಸಮಾಧಾನದಿಂದ ಇರಬೇಕು, ಭ್ರಾತೃತ್ವ ಭಾವನೆಯಿಂದ ಇರಬೇಕು, ಸಮಬಾಳು ಸಮಪಾಲು ನಮ್ಮದಾಗಬೇಕು, ಶೋಷಣೆ ಮುಕ್ತವಾದ ಸಮಾಜ ನಿರ್ಮಾಣ ಮಾಡುವುದಕ್ಕೆ ನಾವೆಲ್ಲ ಹೋರಾಟ ಮಾಡಬೇಕು, ಶೋಷಣೆ ವಿರುದ್ಧ ಕರ್ತವ್ಯ ಪ್ರಜ್ಞೆಯುಳ್ಳ ನಾಗರಿಕರು ಎಚ್ಚೆತ್ತುಕೊಳ್ಳಬೇಕು ಎಂಬುದನ್ನು ತೋರಿಸಿಕೊಟ್ಟಿದೆ ಅಂಬೇಡ್ಕರ್ ಸಂವಿಧಾನ. ಪ್ರಜಾಪ್ರಭುತ್ವದಲ್ಲಿ ಯಾವನು ಎಷ್ಟೇ ದೊಡ್ಡವನಿರಲಿ ಅವನು ಸಂವಿಧಾನದಂತೆಯೇ ನಡೆಯಬೇಕು. ಅವನು ಸಿಎಂ, ರಾಜ್ಯಪಾಲ, ರಾಷ್ಟ್ರಾಧ್ಯಕ್ಷ, ಪ್ರಧಾನಿ ಇರಲಿ, ಯಾವ ಕಾರಣಕ್ಕೂ ಸಂವಿಧಾನ ತಿರುಚುವ ಕೆಲಸ ಮಾಡುವ ಅವಕಾಶವಿಲ್ಲ. ರಾಜ್ಯಪಾಲರ ಕರ್ತವ್ಯ ಚ್ಯುತಿ ಆದಾಗ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯ ಚಾಟಿ ಬೀಸಿದ್ದಾರೆ. ಅದು ಅಂಬೇಡ್ಕರ್ ರವರ ಸಂವಿಧಾನದ ಶಕ್ತಿ ಎಂಬುದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಅಂಬೇಡ್ಕರ್ ಜಯಂತಿ ನಮ್ಮೆಲ್ಲರಲ್ಲಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಲಿ. ಸಾಮಾಜಿಕ ನ್ಯಾಯಕ್ಕಾಗಿ ಕಟಿಬದ್ಧರಾಗೋಣ. ಹೋರಾಟದ ಮೂಲಕ ನ್ಯಾಯ ಪಡೆದುಕೊಳ್ಳೋಣ. ಬಡವರಿಗೆ ನ್ಯಾಯ ದೊರಕಿಸಲು ಶ್ರದ್ಧೆಯಿಂದ ಕೆಲಸ ಮಾಡೋಣ ಎಂದು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರು. ಈ ವೇಳೆ ಜಿಲ್ಲಾಧಿಕಾರಿ ಸಿಎಂ ಶ್ರೀಧರ್, ಎಸ್ಪಿ ಬಿಎಸ್ ನೇಮಗೌಡ, ಜಿಲ್ಲಾ ಪಂಚಾಯಿತಿ ಸಿಇಒ ಭರತ್ ಸೇರಿದಂತೆ ಅನೇಕ ಅಧಿಕಾರಿಗಳು, ದಲಿತ ಮುಖಂಡರು, ಸಾರ್ವಜನಿಕರು ಭಾಗವಹಿಸಿದ್ದರು. ಜಾತಿ ಗಣತಿ ಈಗಾಗಲೇ ಎಲ್ಲ ವಿವರಗಳು ಬಹಿರಂಗಗೊಂಡಿವೆ, ಬಹುತೇಕ ಬಹಿರಂಗಗೊಂಡಿವೆ. ನಮಗೂ ಎಲ್ಲ ಆ ರಿಪೋರ್ಟ್ಗಳು ದೊರೆತಿವೆ. 17ನೇ ತಾರೀಕಿಗೆ ವಿಶೇಷ ಸಭೆಯನ್ನು, ಕ್ಯಾಬಿನೆಟ್ ಸಭೆಯನ್ನು ಕರೆದಿದ್ದಾರೆ. ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ, ಇದರಲ್ಲಿ ರಾಜಕಾರಣ ಮಾಡೋದಕ್ಕೆ ಹೋಗಬಾರ್ದು. ಸಮೀಕ್ಷೆಗಳು ಏನಿದೆ ಅನ್ನೋದು ಗೊತ್ತಿಲ್ಲದೇ ಆಗಲೇ ತಮ್ಮ ಅಭಿಪ್ರಾಯ ಕೊಡೋದು, ಅಥವಾ ಸರ್ಕಾರ ಏನು ನಿರ್ಣಯ ಮಾಡಿಲ್ಲ, ಏನು ಸಮೀಕ್ಷೆ ಆಗಿದೆ ಆ ಸಮೀಕ್ಷೆಯನ್ನು ನಾವು ಈಗ ಮಂಡನೆ ಮಾಡಿದ್ದೇವೆ. ಅಶೋಕ್ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರು, ಇದನ್ನು ಮಾನ್ಯ ಸಿದ್ದರಾಮಯ್ಯನವರು ಮನೆಯಲ್ಲಿ ಬರೆದಿದ್ದಾರೆ ಅಂತ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ನಾನು ಇಷ್ಟೇ ಕೇಳ್ತೀನಿ, ಯಾವುದರ ವರದಿ ಯಾರ ಮುಖ್ಯಮಂತ್ರಿಗಳ ಇದರಲ್ಲಿ ಬರ್ತದೆ, ಏನು ನಿಮ್ಗೆ ಅದರಲ್ಲಿ ಏನಾದರೂ ತಕರಾರುಗಳಿದ್ದರೆ, ಇದು ಹೀಗೆ ಮಾಡಿಲ್ಲ ಅಂತಾದರೆ ನೀವು ಆ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಸೂಚಿಸಿ ಅದಕ್ಕೇನು ಸರಿಪಡಿಸೋದಿದ್ದರೆ ಮಾಡ್ತಿದೆ. ಸರ್ಕಾರ ಇಷ್ಟು ಅವಕಾಶ ಕೊಟ್ಟಾಗೂ ಸಹಿತ ಈ ರೀತಿ ರಾಜಕೀಯ ಮಾಡೋದನ್ನು ಏನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಯಾವುದು ಅವೈಜ್ಞಾನಿಕ ಇದೆಯಾ? ಆದರೂ ಓದೋದನ್ನ ಅವೈಜ್ಞಾನಿಕ ಅಂತೀರ? ಏನದು ಅವೈಜ್ಞಾನಿಕ ಆಗಿರೋದು? ಈಗ ನಿಮ್ಮ ಮನೆಯದು ಮಾಡಿದ್ರೆ ನಿಮ್ಮದು ಸಹಿ ಐತಿ, ನೀವೇ ಬರೆದು ಕೊಟ್ಟಿರಿ, ನಮ್ದು ಈ ಜಾತಿ ಅಂತೇಳಿ. ಅವೈಜ್ಞಾನಿಕ ಹೆಂಗಾಗುತ್ತೆ? ಅವೈಜ್ಞಾನಿಕ, ತಪ್ಪು ವರದಿ, ಯಾರೋ ಹೇಳಿ ಬರ್ಸ್ಯಾರ, ಇವೆಲ್ಲ ಮಾತುಗಳೇನಿವೆ ಸಮಾಜವನ್ನು ತಪ್ಪು ದಾರಿಗೆ ಎಳೆಯುವಂಥ ಪ್ರಯತ್ನ. ಇವೆಲ್ಲ ಸಮಾಜದ್ರೋಹಿ ಮಾತುಗಳು. ಮಾನ್ಯ ಸಿದ್ದರಾಮಯ್ಯನವರು ಈ ಜಾತಿ ಗಣತಿ ವಿಚಾರದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಏನು ಅವ್ರ ಬದ್ಧತೆ ಇದೆ ಆ ಬದ್ಧತೆಯನ್ನು ಅಭಿವ್ಯಕ್ತ ಮಾಡಿದ್ದಾರೆ. ರಾಜಕೀಯ ಲಾಭ ಲುಕ್ಷಾನಿಯನ್ನು ಲೆಕ್ಕ ಹಾಕಿಲ್ಲ ಅವರು. ರಾಜಕೀಯ ಲಾಭ ಲುಕ್ಷಾನಿಯನ್ನು ನಮ್ಮ ಮುಖ್ಯಮಂತ್ರಿಗಳು ಲೆಕ್ಕ ಹಾಕಿಲ್ಲ. ಸಾಮಾಜಿಕ ನ್ಯಾಯಕ್ಕಾಗಿ ಏನು ತಮ್ಮ ಬದ್ಧತೆ ಇದೆ ಆ ಬದ್ಧತೆಯನ್ನು ಅಭಿವ್ಯಕ್ತ ಮಾಡಿದ್ದಾರೆ. ಅವರು ಮುಸ್ಲಿಮ್ಸ್ ಅಂತ ಬರೆದು ಕೊಟ್ಟಾರೆ. ನಾ ಹೇಳಿದ್ನಲ್ಲ, ನಿಮ್ಮ ಜಾತಿ ಯಾವುದು ಅನ್ನೋದನ್ನು ನೀವೇ ಬರೆದು ಕೊಟ್ಟಿದ್ದೀರಿ.
ಯಾರು ನೀವು ವಿಂಗಡಣೆ ಮಾಡಿಕೊಂಡ್ರೆ ಯಾರೇನು ಮಾಡೋಕ್ಕಾಗುತ್ತೆ? ನಿಮ್ಮ ಜಾತಿ ಯಾವುದಿದೆ ಅದನ್ನು ಬರ್ಕೊಡ್ರಿ. ನಿಮ್ಮನ್ನು ಕೇಳಿದ್ವಿ, ನಿಮ್ಮ ಜಾತಿ ಯಾವುದಿದೆ ಅಂತ ಬರೆದು ಕೊಟ್ಟಿರಲ್ಲ, ನೀವು ಹೇಳಿದ್ದನ್ನು ತೆಗೆದುಕೊಂಡ್ರೆ ಅವೈಜ್ಞಾನಿಕನ? ನೋಡಿದೆ ನಾನು, ಅತ್ಯಂತ ದುರ್ದೈವದ ಘಟನೆ ನೋಡಿ. ಒಬ್ಬ ಮನುಷ್ಯನಂತೆ ವರ್ತನೆ ಮಾಡದೇ ಇರತಕ್ಕಂಥ ವ್ಯಕ್ತಿಯ ಮೇಲೆ, ಅದು ಪೊಲೀಸರ ಮೇಲೆ ಅವನು ಮತ್ತೆ ಹಲ್ಲೆ ಮಾಡೋದಕ್ಕೆ ಹೋಗಿದ್ದಾನೆ. ಪೊಲೀಸರು ತಮ್ಮ ಉಳಿವಿಗಾಗಿ, ತಮ್ಮ ಬದುಕಿಗಾಗಿ ಅನಿವಾರ್ಯವಾಗಿ ತಮ್ಮ ರಕ್ಷಣೆ ಸಲುವಾಗಿ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸಮಾಜದಲ್ಲಿ ಇಂಥ ಘಟನೆಗಳು ಆಗೋದು ನಿಲ್ಲಬೇಕು. ಅಂಥ ಸಮಾಜವನ್ನು ನಾವು ಕಟ್ಟಬೇಕಾಗಿದೆ. ಅರ್ಥಪೂರ್ಣವಾದ ಆಚರಣೆಯನ್ನು ಗದಗಿನ ಜಿಲ್ಲಾಡಳಿತ ಹಾಗೂ ಎಲ್ಲ ಅಂಬೇಡ್ಕರ್ ಅಭಿಮಾನಿ ಸಂಘಟನೆಗಳು ಹಾಗೂ ಎಲ್ಲ ವರ್ಗದ ಬಡ ಸಮುದಾಯ ಮೆರವಣಿಗೆ ಮೂಲಕ ಹಾಗೂ ವಿಶಿಷ್ಟ ರೀತಿಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸಿದ್ಧತೆ, ಅವರಲ್ಲಿರ್ತಕ್ಕಂಥ ಉತ್ಸಾಹ, ಹುರುಪು, ಆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕೆನ್ನುವ ಆ ತವಕ, ಇವೆಲ್ಲ ಇವತ್ತು ಈ ಕಾರ್ಯಕ್ರಮ ಇಷ್ಟು ಉತ್ಸಾಹದಿಂದ ನಡೆಯೋದಕ್ಕೆ ಕಾರಣ ಆಗಿದೆ. ಅಂಬೇಡ್ಕರ್ ಅವರ ಸಂವಿಧಾನದಂತೆ ದೇಶದ ಜನ ಸಮಾಧಾನದಿಂದ ಇರಬೇಕು, ಭ್ರಾತೃತ್ವ ಭಾವನೆಯಿಂದ ಇರಬೇಕು, ಸಮಬಾಳು ಸಮಪಾಲು ನಮ್ಮದಾಗಬೇಕು. ಏನು ಶೋಷಣೆ ಇದೆ ಆ ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲ ಹೋರಾಟ ಮಾಡಬೇಕು. ಶೋಷಣೆ ವಿರುದ್ಧ ಪ್ರತಿಯೊಬ್ಬ ಕರ್ತವ್ಯ ಪ್ರಜ್ಞೆಯುಳ್ಳ ನಾಗರಿಕ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥದ್ದನ್ನು ಇವತ್ತು ತೋರಿಸ್ಕೊಟ್ಟಿದೆ. ಅಂಬೇಡ್ಕರ್ ಅವರ ಸಂವಿಧಾನ ಯಾವನೇ ಎಷ್ಟೇ ದೊಡ್ಡವನು ಇರಲಿ ಪ್ರಜಾಪ್ರಭುತ್ವದಲ್ಲಿ ಅವನು ಸಂವಿಧಾನದಂತೆಯೇ ನಡಿಬೇಕು. ಅವನು ಮುಖ್ಯಮಂತ್ರಿ ಇರಲಿ, ಅವನು ರಾಜ್ಯಪಾಲ ಇರಲಿ, ಅವನು ರಾಷ್ಟ್ರಾಧ್ಯಕ್ಷ ಇರಲಿ, ಪ್ರಧಾನಮಂತ್ರಿ ಇರಲಿ, ಯಾವ ಕಾರಣಕ್ಕೂ ಸಂವಿಧಾನವನ್ನು ತಿರುಚುವ ಕೆಲಸ ಮಾಡೋದಕ್ಕೆ ಅವಕಾಶ ಇಲ್ಲ. ಅದೇ ಮಾತನ್ನು ಸುಪ್ರೀಂ ಕೋರ್ಟ್ನವರು ರಾಜ್ಯಪಾಲರ ಕರ್ತವ್ಯ ಚ್ಯುತಿ ಆದಾಗ ಏನು ಎಚ್ಚರಿಕೆಯ ಚಾಟಿ ಬೀಸಿದ್ದಾರೆ, ಅದು ಅಂಬೇಡ್ಕರ್ ಅವರ ಆ ಸಂವಿಧಾನದ ಶಕ್ತಿ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅಂಬೇಡ್ಕರ್ ಅವರ ಜಯಂತಿ ಮತ್ತೆ ನಮ್ಮೆಲ್ಲರಲ್ಲಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಲಿ. ಸಾಮಾಜಿಕ ನ್ಯಾಯಕ್ಕಾಗಿ ನಾವೆಲ್ಲ ಕಟಿಬದ್ಧರಾಗೋಣ. ಹೋರಾಟದ ಮೂಲಕ ನ್ಯಾಯವನ್ನು ಪಡೆದುಕೊಳ್ಳೋದಕ್ಕೆ, ಬಡವರಿಗೆ ನ್ಯಾಯ ತಲುಪಿಸೋದಕ್ಕೆ ನಮ್ಮೆಲ್ಲ ಶ್ರದ್ಧಾಪೂರ್ವಕವಾದ ಪ್ರಯತ್ನ ಮಾಡೋಣ.